ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವಾರ OTTಯಲ್ಲಿ ರಿಲೀಸ್ ಆಗಿರುವ ಅಸ್ತ್ರ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಂದೇ ದಿನ ರಾತ್ರಿ ಇಬ್ಬರು ಪೊಲೀಸರನ್ನ ಯಾರೋ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿಬಿಡ್ತಾರೆ. ಹೀಗೆ ಪೊಲೀಸರನ್ನ ಕೊಲೆ ಮಾಡಿದ ನಂತರ ಆ ಕಿಲ್ಲರ್ ಅವರ ರಕ್ತದಲ್ಲೇ ಗೋಡೆಯ ಮೇಲೆ ಒಂದು ಆರೋ ಸಿಂಬಲ್ ಅಂದ್ರೆ ಬಾಣದ ಗುರುತನ್ನ ಬಿಡಿಸಿ ಹೋಗಿರ್ತಾನೆ. ಈಗ ಪೊಲೀಸರನ್ನೇ ಯಾರೋ ಇಷ್ಟೊಂದು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಡಿಪಾರ್ಟ್ಮೆಂಟ್ ಈ ಕೇಸನ್ನ ಚಿತ್ರದ ಹೀರೋ ಆಕಾಶ್ಗೆ ಅಸೈನ್ ಮಾಡುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಇನ್ಸ್ಪೆಕ್ಟರ್ ಆಕಾಶ್ ಇಷ್ಟೊಂದು ಬ್ರೂಟಲ್ ಆಗಿ ಕೊಲೆ ಮಾಡ್ತಿರುವ ಆ ಕೊಲೆಗಾರನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯ್ತಾ? ಅಷ್ಟಕ್ಕೂ ಆ ಕಿಲ್ಲರ್ನ ಮೋಟಿವ್ ಏನು? ಚಿತ್ರದಲ್ಲಿ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳ ಜೊತೆ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಕೇರಳದ ಕಾಡಿನ ಮಧ್ಯದಲ್ಲಿರುವ ಒಬ್ಬ ಫಾರೆಸ್ಟ್ ಆಫೀಸರ್ನ ಮನೆಯನ್ನ ನೋಡ್ತೀವಿ. ಆ ಫಾರೆಸ್ಟ್ ಆಫೀಸರ್ ಎಂದಿನಂತೆ ರಾತ್ರಿ ತನ್ನ ಮನೆಯವರಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಿರ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಅವನ ಮನೆಯ ಬಾಗಿಲನ್ನ ಯಾರೋ ಬಡಿತಾರೆ. ಅದೇ ಸಮಯಕ್ಕೆ ಮನೆಯ ಪವರ್ ಕೂಡ ಕಟ್ಟಾದ ಕಾರಣ ಫಾರೆಸ್ಟ್ ಆಫೀಸರ್ಗೆ ಸ್ವಲ್ಪ ಭಯ ಆಗೋದಕ್ಕೆ ಶುರುವಾಗುತ್ತೆ. ಇಷ್ಟೊತ್ತಲ್ಲಿ ಯಾರು ಬಂದಿರಬಹುದು ಅಂದುಕೊಂಡು ಹೋಗಿ ನಿಧಾನಕ್ಕೆ ಡೋರ್ ಅನ್ನ ಓಪನ್ ಮಾಡ್ತಿದ್ದ ಹಾಗೆ ಸುಮಾರು 8 ಜನ ಮನೆಯ ಒಳಗಡೆ ನುಗ್ಗಿ ಬಿಡ್ತಾರೆ. ಒಳಗಡೆ ಬಂದ ಅವರೆಲ್ಲರೂ ಆ ಫಾರೆಸ್ಟ್ ಆಫೀಸರ್ಗೆ ಸರಿಯಾಗಿ ಹೊಡೆದು ಅಲ್ಲೇ ಇದ್ದ ಒಂದು ಬಿಯರ್ ಬಾಟಲಿಯನ್ನ ಒಡೆದು ಅದರಿಂದ ಚುಚ್ಚಿ ಸಾಯಿಸಿ ಬಿಡ್ತಾರೆ. ನಂತರ ಅಲ್ಲಿಂದ ಹೊರಡುವಾಗ ಆ ಫಾರೆಸ್ಟ್ ಆಫೀಸರ್ನ ರಕ್ತದಿಂದಲೇ ಗೋಡೆಯ ಮೇಲೆ ಒಂದು ಆರೋ ಸಿಂಬಲ್ ಅನ್ನ ಬಿಡಿಸ್ತಾರೆ. ಇದಾದ ನಂತರ ಸೀದಾ ಅಲ್ಲೇ ಪಕ್ಕದ ಊರಿನಲ್ಲಿದ್ದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆ ಸಮಯದಲ್ಲಿ ಸ್ಟೇಷನ್ ನಲ್ಲಿ ಹೆಚ್ಚಿನ ಜನ ಸ್ಟಾಫ್ ಗಳು ಇಲ್ಲದ ಕಾರಣ ಸೇಮ್ ಆ ಫಾರೆಸ್ಟ್ ಆಫೀಸರ್ ನನ್ನ ಹೇಗೆ ಕೊಲೆ ಮಾಡಿದ್ರು ಆ ಕಾನ್ಸ್ಟೇಬಲ್ ನನ್ನ ಕೂಡ ಹಾಗೆ ಹೊಡೆದು ಸಾಯಿಸಿ ಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಈ ನ್ಯೂಸ್ ಎಲ್ಲ ಕಡೆ ವೈರಲ್ ಆಗಿರುತ್ತೆ. ಜನರನ್ನ ಕಾಪಾಡುವ ಪೊಲೀಸರನ್ನೇ ಯಾರೋ ಈ ರೀತಿ ಕೊಲೆ ಮಾಡಿದ್ದಾರೆ ಅಂತ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ತನ್ನ ಸ್ಟೇಷನ್ ನಲ್ಲಿ ಕಾನ್ಸ್ಟೇಬಲ್ ನ ಕೊಲೆಯಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಸ್ಟೇಷನ್ ನ ಇನ್ಚಾರ್ಜ್ ಆಗಿರುವ ಇನ್ಸ್ಪೆಕ್ಟರ್ ಓಡಿ ಬರ್ತಾನೆ. ಆಗಲೇ ಅಲ್ಲಿ ಸೇರಿದ ಮೀಡಿಯಾದವರು ಇನ್ಸ್ಪೆಕ್ಟರ್ ನನ್ನ ನೋಡ್ತಿದ್ದ ಹಾಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ತನ್ನ ಸ್ಟಾಫ್ ನನ್ನ ಕಳೆದುಕೊಂಡು ಬೇಜಾರಲ್ಲಿದ್ದ ಇನ್ಸ್ಪೆಕ್ಟರ್ ಏನನ್ನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೊಂದು ಕಡೆ ಹಿಂದಿನ ದಿನ ಕೊಲೆಯಾಗಿರುವ ಆ ಕಾನ್ಸ್ಟೇಬಲ್ ನನ್ನ ಕಾಪಾಡೋದಕ್ಕೆ ಅಂತ ಹೋಗಿದ್ದ ಮತ್ತೊಬ್ಬ ಕಾನ್ಸ್ಟೇಬಲ್ ಮೇಲೂ ಕೂಡ ಅಟ್ಯಾಕ್ ಆಗಿರುತ್ತೆ. ಸದ್ಯ ಆತ ಬದುಕಿದ್ದು ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತಿರ್ತಾನೆ. ಮತ್ತೊಂದು ಕಡೆ ಕೇರಳದ ಸಿಎಂಗೆ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಡಿಪಾರ್ಟ್ಮೆಂಟ್ ನ ಹೈಯರ್ ಆಫೀಸರ್ ಗಳ ಮೀಟಿಂಗ್ ಅನ್ನ ಕರೀತಾರೆ. ಸಿಎಂ ಎಸ್ಪಿಗೆ ಹೇಳೋದೇನಂದ್ರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಟೇಟ್ ನ ಎಲೆಕ್ಷನ್ಸ್ ಹತ್ತಿರ ಬರ್ತಿದೆ. ಅಪೋಸಿಷನ್ ಪಾರ್ಟಿಯವರು ವೋಟ್ ಬ್ಯಾಂಕಿಂಗ್ ಮಾಡಿಕೊಳ್ಳೋದಕ್ಕೆ ಈ ಕೇಸನ್ನ ತುಂಬಾನೇ ಹೈಲೈಟ್ ಮಾಡ್ತಿದ್ದಾರೆ. ಜನಗಳು ನಮ್ಮ ಮೇಲಿನ ನಂಬಿಕೆ ಕಳೆದುಕೊಳ್ಳೋದಕ್ಕೂ ಮುಂಚೆ ಇಬ್ಬರು ಪೊಲೀಸರನ್ನ ಕೊಲೆ ಮಾಡಿರುವ ಆ ಕೊಲೆಗಾರ ಯಾರು ಅಂತ ಕಂಡುಹಿಡಿಬೇಕು. ಇನ್ನೊಂದು ವಾರದಲ್ಲಿ ಆ ಕೊಲೆಗಾರನನ್ನ ಹೇಗಾದ್ರೂ ಮಾಡಿ ಕಂಡುಹಿಡಿಯಲೇಬೇಕು ಅಂತ ಈ ಕೇಸನ್ನ ಇನ್ಸ್ಪೆಕ್ಟರ್ ಆಕಾಶ್ಗೆ ಅಸೈನ್ ಮಾಡ್ತಾರೆ. ಸ್ನೇಹಿತರೆ, ಇನ್ಸ್ಪೆಕ್ಟರ್ ಆಕಾಶ್ ಡಿಪಾರ್ಟ್ಮೆಂಟ್ ನಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಹಾಗೂ ಹಾನೆಸ್ಟ್ ಪೊಲೀಸ್ ಆಫೀಸರ್ ಆಗಿರ್ತಾನೆ. ತಕ್ಷಣವೇ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಆಕಾಶ್ ಮೊದಲಿಗೆ ಆ ಕಾನ್ಸ್ಟೇಬಲ್ ನ ಕೊಲೆಯಾಗಿತ್ತಲ್ವಾ ಆ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾನೆ. ಆ ಕಾನ್ಸ್ಟೇಬಲ್ ನ ಕೊಲೆಯಾದಾಗ ಅದನ್ನ ತಡೆಯೋದಕ್ಕೆ ಅಂತ ಹೋದ ಮತ್ತೊಬ್ಬ ಕಾನ್ಸ್ಟೇಬಲ್ ಮೇಲೆ ಅಟ್ಯಾಕ್ ಆಗಿತ್ತಲ್ವಾ. ಅವರನ್ನ ವಿಚಾರಿಸಿದಾಗ ಆತ ಹೇಳೋದೇನಂದ್ರೆ, ಸರ್, ತಡರಾತ್ರಿ ಒಂದು ಗುಂಪು ಇದ್ದಕ್ಕಿದ್ದ ಹಾಗೆ ಪೊಲೀಸ್ ಸ್ಟೇಷನ್ ಗೆ ನುಗ್ಗಿ ಬಿಡ್ತು. ಬಂದಿದ್ದ ಎಲ್ಲರೂ ಕೂಡ ಮುಖ ಕಾಣಬಾರ್ದು ಅಂತ ಮಾಸ್ಕ್ ಅನ್ನ ಹಾಕಿಕೊಂಡಿದ್ರು. ಸರ್, ಆ ಗ್ಯಾಂಗ್ ನ ಕೈಯಲ್ಲಿ ಯಾವುದೇ ವೆಪನ್ಸ್ ಗಳು ಇರ್ಲಿಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ ಆ ಕಾನ್ಸ್ಟೇಬಲ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರು. ತಡೆಯೋದಕ್ಕೆ ಅಂತ ಹೋದ ನನ್ನ ಮೇಲೂ ಕೂಡ ಅಟ್ಯಾಕ್ ಮಾಡಿ ಕಡೆಗೆ ಆ ಕಾನ್ಸ್ಟೇಬಲ್ ನನ್ನ ಸಾಯಿಸಿ ಬಿಟ್ರು. ಈ ಕಾನ್ಸ್ಟೇಬಲ್ ನ ಮಾತುಗಳನ್ನ ಕೇಳಿದ ಆಕಾಶ್ಗೆ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಯಾರೇ ಕೊಲೆ ಮಾಡ್ಬೇಕು ಅಂತ ಬರುವಾಗ ಯಾವ್ದಾದ್ರು ವೆಪನ್ ಅನ್ನ ತಂದಿರ್ಲೇಬೇಕಲ್ವಾ. ಅವರು ಯಾವುದೇ ವೆಪನ್ ತರದೇ ಇರೋದಕ್ಕೆ ಕಾರಣ ಏನಿರ್ಬಹುದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ಅದೇ ದಿನ ರಾತ್ರಿ ಮತ್ತೊಬ್ಬ ಫಾರೆಸ್ಟ್ ಆಫೀಸರ್ ನ ಕೊಲೆ ಕೂಡ ಆಗಿತ್ತಲ್ವಾ. ಅದನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಆಕಾಶ್ ಒಬ್ಬಳು ಲೇಡಿ ಸಬ್ ಇನ್ಸ್ಪೆಕ್ಟರ್ ನನ್ನ ಕಳ್ಸಿರ್ತಾನೆ. ಆ ಲೇಡಿ ಆಫೀಸರ್ ಆ ಫಾರೆಸ್ಟ್ ಆಫೀಸರ್ ನ ತಮ್ಮನನ್ನ ವಿಚಾರಿಸ್ತಾಳೆ. ನಿಮ್ಮಣ್ಣನಿಗೆ ಯಾರಾದ್ರೂ ಶತ್ರುಗಳಿದ್ರ, ಅವರನ್ನ ಕೊಲೆ ಮಾಡಿರೋದು ಯಾರಾಗಿರ್ಬೋದು ಅಂತ ನಿಮ್ಗೇನಾದ್ರೂ ಅನುಮಾನ ಇದೆಯಾ ಅಂತ ವಿಚಾರಿಸ್ತಾಳೆ. ಅದಕ್ಕೆ ಆತ ಹೇಳೋದೇನಂದ್ರೆ, ಮೇಡಮ್, ನಮ್ಮಣ್ಣನಿಗೆ ಯಾರು ಕೂಡ ಶತ್ರುಗಳಿರ್ಲಿಲ್ಲ. ನಮ್ಮಣ್ಣ ಇದುವರೆಗೂ ಯಾರ ಜೊತೆ ಕೂಡ ಜಗಳ ಮಾಡಿದ್ದನ್ನೇ ನೋಡಿಲ್ಲ ಮೇಡಮ್ ಅಂತ ಹೇಳ್ತಾನೆ. ನಂತರ ಫಾರೆಸ್ಟ್ ಆಫೀಸರ್ ನ ಮನೆಯ ಬಳಿ ಇದ್ದ ಸಿಸಿಟಿವಿ ಕ್ಯಾಮೆರಾವನ್ನ ಚೆಕ್ ಮಾಡಿದಾಗ ಪೊಲೀಸರಿಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಅದೇನಂದ್ರೆ, ಫಾರೆಸ್ಟ್ ಆಫೀಸರ್ ನನ್ನ ಕೊಲೆ ಮಾಡಿದ ನಂತರ ಅದೇ 8 ಜನ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಾನ್ಸ್ಟೇಬಲ್ ನನ್ನ ಕೂಡ ಕೊಲೆ ಮಾಡಿದ್ದಾರೆ ಅಂತ. ಇದನ್ನ ನೋಡಿದ ಆಫೀಸರ್ ಆಕಾಶ್ಗೆ ಶಾಕ್ ಆಗುತ್ತೆ. ಕೊಲೆಯಾಗಿರುವ ಆ ಫಾರೆಸ್ಟ್ ಆಫೀಸರ್ಗೂ ಹಾಗೂ ಕಾನ್ಸ್ಟೇಬಲ್ಗೂ ಏನಾದ್ರೂ ಲಿಂಕ್ ಇತ್ತ ಅಂತ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಅದೇ ಊರಿನ ಔಟ್ಸ್ಕರ್ಟ್ ನಲ್ಲಿರುವ ಒಂದು ಬುಡಕಟ್ಟು ಜನಾಂಗವನ್ನ ನೋಡ್ತೀವಿ. ಆ ಊರಲ್ಲಿ ನಿತ್ಯ ಎಂಬ ಒಬ್ಬಳು ಹುಡುಗಿ ಇರ್ತಾಳೆ.
ಹೇಳ್ತಾಳೆ. ಅದೇ ಊರಿನ ಇಬ್ಬರು ಹುಡುಗರು ನಿತ್ಯಾಳನ್ನ ಒನ್ ಸೈಡೆಡ್ ಆಗಿ ಲವ್ ಮಾಡ್ತಿರ್ತಾರೆ. ಮತ್ತೊಂದು ಕಡೆ ಅದೇ ಊರಲ್ಲಿದ್ದ ರಘು ಎಂಬಾತ ಕಳ್ಳಬಟ್ಟಿ ಸಾರಾಯಿಯನ್ನ ಕಾಯಿಸಿ ಸಿಟಿಗೆ ಹೋಗಿ ಸೇಲ್ ಮಾಡಿ ವಾಪಸ್ ಬರ್ತಿರ್ತಾನೆ. ಈ ಕಡೆ ನಿತ್ಯಾಳನ್ನ ಇಬ್ಬರು ಒನ್ ಸೈಡೆಡ್ ಆಗಿ ಲವ್ ಮಾಡ್ತಿದ್ರಲ್ವಾ, ಅದರಲ್ಲಿ ಒಬ್ಬ ಆಕೆ ಜೊತೆ ಫಿಸಿಕಲಿ ಇಂಟಿಮೇಟ್ ಆಗ್ಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಿರ್ತಾನೆ. ಆದ್ರೆ ನಿತ್ಯ ಯಾವಾಗಲೂ ಅವನನ್ನ ಇಗ್ನೋರ್ ಮಾಡ್ತಿದ್ದ ಕಾರಣ ಹೇಗಾದ್ರೂ ಮಾಡಿ ಆಕೆಯ ಜೊತೆ ಇಂಟಿಮೇಟ್ ಆಗ್ಲೇಬೇಕು ಅಂತ ಒಂದು ಚಾನ್ಸ್ ಗಾಗಿ ಕಾಯ್ತಿರ್ತಾನೆ. ಈ ಕಡೆ ಆಕಾಶ್ ಆ ಫಾರೆಸ್ಟ್ ಆಫೀಸರ್ ನ ಮನೆಯ ಬಳಿ ಬಂದು ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಎನ್ಕ್ವೈರಿ ಮಾಡ್ತಿದ್ದಾಗ ಅವನ ಮೇಲೆ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಜನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತಕ್ಷಣವೇ ಆಕಾಶ್ ಅವರಿಗೆಲ್ಲ ಸರಿಯಾಗಿ ಹೊಡೆದು ಅವರನ್ನ ಸ್ಟೇಷನ್ಗೆ ಎಳೆದುಕೊಂಡು ಬರ್ತಾನೆ. ಆ ಫಾರೆಸ್ಟ್ ಆಫೀಸರ್ ಹಾಗೂ ಕಾನ್ಸ್ಟೇಬಲ್ ನನ್ನ ಇವರೇ ಕೊಲೆ ಮಾಡಿರ್ಬೇಕು ಅಂತ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಇವರಿಗೂ ಆ ಕೊಲೆಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಸ್ನೇಹಿತರೆ, ಅಸಲಿಗೆ ಇವರೆಲ್ಲರೂ ನಕ್ಸಲರಾಗಿರ್ತಾರೆ. ಆಕಾಶ್ ತನ್ನ ಟೀಮ್ ನ ಜೊತೆ ತಮ್ಮನ್ನ ಹಿಡಿಯೋದಕ್ಕೆ ಬರ್ತಿದ್ದಾನೆ ಅಂತ ಹೆದರಿಕೊಂಡು ಇವರೆಲ್ಲ ಅಟ್ಯಾಕ್ ಮಾಡಿರ್ತಾರೆ. ಈಗ ಕೊಲೆಯಾಗಿದ್ದ ಆ ಫಾರೆಸ್ಟ್ ಆಫೀಸರ್ ನ ಮನೆಯ ಹತ್ತಿರದಲ್ಲೇ ಆ ಬುಡಕಟ್ಟು ಜನಾಂಗದ ಊರಿದೆ ಅಂತ ಗೊತ್ತಾಗಿ ಆಕಾಶ್ ಅಲ್ಲಿಗೆ ಬರ್ತಾನೆ. ಆ ಊರಲ್ಲಿ ರಘು ಎಂಬಾತ ಸ್ವಲ್ಪ ಲೀಡರ್ ರೀತಿ ಓಡಾಡ್ತಾನೆ ಅಂತ ಗೊತ್ತಾಗಿ ಆಕಾಶ್ ಮೊದಲಿಗೆ ಅವನನ್ನ ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ಆ ರಘುವಿಂದ ಆಕಾಶ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಹೀಗೆ ಮಾತನಾಡ್ತಿರುವಾಗ್ಲೇ ಆಕಾಶ್ ಆ ರಘುನ ಹಿಂದೆ ಒಂದಷ್ಟು ಬಿಯರ್ ಬಾಟಲಿಗಳು ಇರೋದನ್ನ ಅಬ್ಸರ್ವ್ ಮಾಡ್ತಾನೆ. ಈಗ ಫಾರೆಸ್ಟ್ ಆಫೀಸರ್ ನಿಂದ ಬಾಟಲ್ ಇಂದ ಚುಚ್ಚಿ ಸಾಯಿಸಿದ್ರು ಅಲ್ವಾ, ಇಷ್ಟೊಂದು ಬಾಟಲಿಗಳು ನಿನ್ನ ಬಳಿ ಯಾಕಿದೆ ಅಂತ ವಿಚಾರಿಸಿದಾಗ ಆ ರಘು ಹೀಗೆ ಹೇಳ್ತಾನೆ, ಸರ್ ಹೊಟ್ಟೆಪಾಡಿಗೆ ನಾನು ಸಾರಾಯಿ ಕಾಯಿಸಿ ಸಿಟಿಗೆ ಹೋಗಿ ಸೇಲ್ ಮಾಡ್ಕೊಂಡು ಬರ್ತಿರ್ತೀನಿ. ಸಾರಾಯಿಯನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಿಯರ್ ಬಾಟಲಿಯನ್ನೇ ಯೂಸ್ ಮಾಡ್ತೀನಿ ಸರ್ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಸ್ವಲ್ಪ ಸಮಯದ ಮುಂಚೆ ಒಬ್ಬಳು ಲೇಡಿ ಆಫೀಸರ್ ನನ್ನ ನೋಡಿದ್ವಿ ಅಲ್ವಾ, ಆಕೆ ಡ್ಯೂಟಿ ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದಾಗ ಕಾಡಿನ ಮಧ್ಯಭಾಗದಲ್ಲಿ ಯಾರೋ ಇದ್ದಕ್ಕಿದ್ದ ಹಾಗೆ ಜೀಪ್ ನ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಈ ಲೇಡಿ ಆಫೀಸರ್ ನನ್ನ ಕೊಲೆ ಮಾಡಬೇಕು ಅಂತ ಯಾರೋ ಬಚ್ಚಿಟ್ಟುಕೊಂಡು ಫೈರ್ ಮಾಡ್ತಿರ್ತಾರೆ. ಈಕೆ ತನ್ನ ಡಿಫೆನ್ಸ್ಗೆ ಅಂತ ವಾಪಸ್ ಫೈರ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೂ ತಕ್ಷಣವೇ ಆಕಾಶ್ಗೆ ಫೋನ್ ಮಾಡಿ ಸರ್ ದಯವಿಟ್ಟು ಬಂದು ನನ್ನನ್ನ ಕಾಪಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಆಕಾಶ್ ತಕ್ಷಣವೇ ತನ್ನ ಟೀಮ್ ನ ಜೊತೆ ಅಲ್ಲಿಗೆ ಹೋಗಿ ಅಲ್ಲೇಡಿ ಆಫೀಸರ್ಲನ್ನ ಕಾಪಾಡಿ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾನೆ. ಈಗ ಅಲ್ಲೇಡಿ ಆಫೀಸರ್ ನ ಮೇಲೆ ಅಟ್ಯಾಕ್ ಆಗಿದ್ದನ್ನ ನೋಡಿದ ಆಕಾಶ್ಗೆ ಒಂದು ವಿಷಯ ಅರ್ಥ ಆಗುತ್ತೆ. ಅದೇನಂದ್ರೆ ಈಗಾಗಲೇ 2 ಕೊಲೆ ಮಾಡಿರುವ ಆ ಕೊಲೆಗಾರರ ನೆಕ್ಸ್ಟ್ ಟಾರ್ಗೆಟ್ ಈ ಲೇಡಿ ಆಫೀಸರ್ ಅಂತ. ತಕ್ಷಣವೇ ಈ ಲೇಡಿ ಆಫೀಸರ್ಗೂ ಕೊಲೆಯಾದ ಆ ಪೊಲೀಸರಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಚೆಕ್ ಮಾಡ್ತಾನೆ. ಆಗ ಗೊತ್ತಾಗುತ್ತೇನೋ ಅಂದ್ರೆ ಈ ಲೇಡಿ ಆಫೀಸರ್ ಕೊಲೆಯಾದ ಆ ಪೊಲೀಸ್ ಕಾನ್ಸ್ಟೇಬಲ್ ನ ಜೊತೆ ಅದೇ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿರ್ತಾಳೆ. ತಕ್ಷಣವೇ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದ ಆ ಪೊಲೀಸ್ ಸ್ಟೇಷನ್ ನ ಇನ್ಚಾರ್ಜ್ ಗೆ ಕಾಲ್ ಮಾಡ್ತಾನೆ. ಸರ್, ಆ ಕೊಲೆಗಾರರು ನಿಮ್ಮ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿರುವ ಸ್ಟಾಫ್ ಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ, ದಯವಿಟ್ಟು ನೀವು ಪ್ರೊಟೆಕ್ಷನ್ ಇಲ್ಲದೆ ಎಲ್ಲೂ ಕೂಡ ಹೊರಗಡೆ ಹೋಗ್ಬಿಡಿ ಅಂತ ವಾರ್ನ್ ಮಾಡ್ತಾನೆ. ಆದ್ರೆ ಮೊದಲೇ ಆರೋಗೆಂಟ್ ಆಗಿದ್ದ ಇನ್ಸ್ಪೆಕ್ಟರ್ ಮಾತ್ರ ನನ್ನನ್ನ ಯಾರು ಕೂಡ ಏನೋ ಮಾಡೋದಕ್ಕಾಗೋದಿಲ್ಲ, ನೀನೇನೋ ತಲೆ ಕೆಡಿಸಿಕೊಳ್ಬೇಡ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಆ ಇನ್ಸ್ಪೆಕ್ಟರ್ ಡ್ರಿಂಕ್ಸ್ ಮಾಡ್ತಾ ಕೂತಿದ್ದಾಗ ಇದ್ದಕ್ಕಿದ್ದ ಹಾಗೆ ಮನೆಯ ಪವರ್ ಕಟ್ ಆಗಿ ಬಿಡುತ್ತೆ. ಅದೇ ಸಮಯಕ್ಕೆ ಮನೆಯ ಬಾಗಿಲನ್ನ ಯಾರೋ ಜೋರಾಗಿ ಬಡಿಯೋದಕ್ಕೆ ಶುರು ಮಾಡ್ತಾರೆ. ಇಷ್ಟೊತ್ತಲ್ಲಿ ಯಾರು ಬಂದಿರಬಹುದು ಅಂತ ಇನ್ಸ್ಪೆಕ್ಟರ್ ಹೆದರಿಕೊಂಡೇ ಹೋಗಿ ಬಾಗಿಲನ್ನ ಓಪನ್ ಮಾಡ್ತಾನೆ. ಶಾಕಿಂಗ್ಲಿ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದ 8 ಜನ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿಗಳು ಒಳಗಡೆ ಬರ್ತಾರೆ. ಸ್ನೇಹಿತರೆ, ಈಗ ನಮ್ಗೆ ಗೊತ್ತಾಗುತ್ತೆ ಬಂದಿದ್ದ 8 ಜನಗಳಲ್ಲಿ ಇಬ್ಬರು ಮಹಿಳೆಯರು ಕೂಡ ಇರ್ತಾರೆ. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕವರ್ ಅಪ್ ಆಗಿದ್ದ ಒಬ್ಬಳು ಮಹಿಳೆ ತನ್ನ ತಂದಿದ್ದ ಒಂದು ಹಸಿರು ಬಣ್ಣದ ಬಿಯರ್ ಬಾಟಲಿಯನ್ನ ಒಡೆದು ಅವನ ಹೊಟ್ಟೆಗೆ ಚುಚ್ಚಿ ಸಾಯಿಸಿ ಬಿಡ್ತಾಳೆ. ಮರುದಿನ ಬೆಳಿಗ್ಗೆ ಮತ್ತೊಬ್ಬ ಪೊಲೀಸ್ ಆಫೀಸರ್ ನ ಕೊಲೆಯಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಈ ನ್ಯೂಸ್ ಎಲ್ಲ ನ್ಯೂಸ್ ಚಾನೆಲ್ ಗಳಲ್ಲೂ ವೈರಲ್ ಆಗಿ ಬಿಡುತ್ತೆ. ಈಗ ಈ ವಿಷಯ ಮತ್ತೆ ಸಿಎಂ ಗೆ ಗೊತ್ತಾಗ್ತಿದ್ದ ಹಾಗೆ SP ಅನ್ನ ಕರೆಸಿ ಸರಿಯಾಗಿ ಬೈತಾರೆ. 2 ದಿನಗಳಲ್ಲಿ ಈ ಕೇಸ್ ಗಳನ್ನ ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ನಿನ್ನ ಹಾಗೂ ನಿನ್ನ ಟೀಮ್ ಅನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಅಂತ ವಾರ್ನ್ ಮಾಡ್ತಾರೆ. ಈಗ ಆಬ್ವಿಯಸ್ಲಿ ಆಕಾಶ್ ಮೇಲೂ ಕೂಡ ಪ್ರೆಷರ್ ಜಾಸ್ತಿ ಆಗಿ ಈ ಕೇಸ್ ಅನ್ನ ಮತ್ತಷ್ಟು ಸೀರಿಯಸ್ ಆಗಿ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಿಂದಿನ ದಿನ ಕೊಲೆಯಾಗಿದ್ದ ಆ ಇನ್ಸ್ಪೆಕ್ಟರ್ ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಅಂತ ಹೋದಾಗ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಆ ಗ್ಯಾಂಗ್ ಇನ್ಸ್ಪೆಕ್ಟರ್ ನನ್ನ ಬಿಯರ್ ಬಾಟಲಿಯ ಗ್ಲಾಸ್ ನಿಂದ ಚುಚ್ಚಿ ಸಾಯಿಸಿದ್ರಲ್ವಾ, ಚುಚ್ಚಿದ್ದ ಆ ಬಿಯರ್ ಬಾಟಲಿಯ ಪೀಸ್ ಗಳು ಇನ್ಸ್ಪೆಕ್ಟರ್ ನ ಬಾಡಿಯ ಒಳಗಡೆ ಸಿಕ್ಕಿರುತ್ತವೆ. ಆ ಹಸಿರು ಬಣ್ಣದ ಬಿಯರ್ ಬಾಟಲಿಯ ಪೀಸ್ ಗಳನ್ನ ನೋಡ್ತಿದ್ದ ಹಾಗೆ ಆಕಾಶ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಅದೇನಂದ್ರೆ ಆ ದಿನ ಆ ಬುಡಕಟ್ಟು ಜನಾಂಗದ ಊರಿಗೆ ಹೋಗಿ ಎನ್ಕ್ವೈರಿ ಮಾಡ್ತಿದ್ದಾಗ ಆಕಾಶ್ಗೆ ರಘುನ ಬಳಿ ಈ ರೀತಿಯ ಬಾಟಲಿಗಳು ಕಾಣಿಸಿದ್ವಲ್ವಾ, ಹಾಗಾದ್ರೆ ಖಂಡಿತ ಈ ಕೊಲೆಗಳ ಹಿಂದೆ ಇರೋದು ಆ ಗ್ರಾಮಕ್ಕೆ ಸೇರಿದವರೇ ಅಂತ ಅಂದುಕೊಳ್ತಾನೆ. ಈ ಕಡೆ ರಘು ಪೊಲೀಸರು ತಮ್ಮ ಮೇಲೆ ಅನುಮಾನ ಪಡ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆಶ್ಚರ್ಯವೆಂಬಂತೆ ಬಂದು ತನ್ನ ಊರಿನ ಜನಗಳಿಗೆಲ್ಲ ಹೇಳ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ರಘುನ ಮಗಳು ನಿತ್ಯ ಹಾಗೂ ಒಂದಷ್ಟು ಜನ ತಕ್ಷಣವೇ ತಮ್ಮ ಬ್ಯಾಗ್ ಗಳನ್ನ ಪ್ಯಾಕ್ ಮಾಡ್ಕೊಂಡು ಆ ಊರನ್ನ ಬಿಟ್ಟು ಹೊರಡ್ತಾರೆ. ಹೀಗೆ ಪೊಲೀಸರ ಕೈಗೆ ಸಿಗಬಾರ್ದು ಅಂತ ತುಂಬಾ ಹೊತ್ತು ನಡೆದ ಕಾರಣ ಎಲ್ಲರಿಗೂ ಸುಸ್ತಾಗಿ ಒಂದು ಜಾಗದಲ್ಲಿ ಮಲಗಿಕೊಳ್ತಾರೆ. ಈಗ ಕ್ಯಾಮ್ರಾ ನಿತ್ಯಳ ಕಡೆ ಜೂಮ್ ಇನ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಒಂದು ದಿನ ರಾಜನ್ ಎಂಬ ಒಬ್ಬ ವ್ಯಕ್ತಿ ತನ್ನ ಮಗಳ
ಜೊತೆ ಕಾಡಿನ ರಸ್ತೆಯಲ್ಲಿ ಎಲ್ಲಿಗೋ ಹೋಗ್ತಿರ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಅವನ ಕಾರ್ ಬ್ರೇಕ್ ಡೌನ್ ಆಗುತ್ತೆ. ಕೆಳಗಡೆ ಇಳಿದು ಕಾರ್ನ ಬೋನೆಟ್ ಓಪನ್ ಮಾಡಿ ಏನಾಯ್ತು ಅಂತ ನೋಡ್ತಿದ್ದಾಗ ಪಕ್ಕದಲ್ಲೇ ಇದ್ದ ಒಂದು ರಸ್ತೆಯಲ್ಲಿ ಪೊಲೀಸರ ಜೀಪ್ ಬರ್ತಿರೋದನ್ನ ಅಬ್ಸರ್ವ್ ಮಾಡ್ತಾನೆ. ಆ ಪೊಲೀಸರಿಗೆ ಈ ರಾಜನ್ನ ಕಾರು ನಿಲ್ಲಿಸಿರೋದು ಕಾಣಿಸೋದಿಲ್ಲ. ಸ್ನೇಹಿತರೆ, ಆ ಜೀಪ್ ಅಲ್ಲಿ ಕೊಲೆಯಾದ ಆ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಬಂದಿರ್ತಾರೆ. ಇನ್ಸ್ಪೆಕ್ಟರ್ ಆ ಕಾನ್ಸ್ಟೇಬಲ್ಗೆ ತಕ್ಷಣ ಆ ಹುಡುಗಿಯ ಡೆಡ್ ಬಾಡಿಯನ್ನ ಇಲ್ಲಿ ಎಲ್ಲಾದ್ರೂ ಡಿಸ್ಪೋಸ್ ಮಾಡಿಬಿಡು. ಈ ಪ್ರದೇಶದಲ್ಲಿ ಹುಲಿಗಳು ಜಾಸ್ತಿ ಓಡಾಡೋದ್ರಿಂದ ಹುಲಿಗಳೇ ಆ ಹುಡುಗಿಯನ್ನ ಸಾಯಿಸಿವೆ ಅಂತ ಅಂದುಕೊಳ್ತಾರೆ. ರಾಜನ್ಗೆ ಇವರಿಬ್ಬರು ಮಾತನಾಡ್ತಿರೋದನ್ನ ಕೇಳಿಸಿಕೊಂಡು ಅನುಮಾನ ಬರುತ್ತೆ. ಈಗ ಶಾಕಿಂಗ್ಲಿ ಆ ಕಾನ್ಸ್ಟೇಬಲ್ ಹಾಗೂ ಇನ್ಸ್ಪೆಕ್ಟರ್ ಬಂದಿರುವ ಆ ಜೀಪ್ ನ ಹಿಂಭಾಗದಲ್ಲಿ ನಿತ್ಯ ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನ ನೋಡ್ತೀವಿ. ಇನ್ಸ್ಪೆಕ್ಟರ್ ಹೇಳಿದ ಹಾಗೆ ಪ್ರಜ್ಞೆ ತಪ್ಪಿರುವ ನಿತ್ಯಾಳನ್ನ ಅಲ್ಲಿ ಎಲ್ಲಾದ್ರೂ ಬಿಸಾಕ್ಬೇಕು ಅಂತ ಕಾನ್ಸ್ಟೇಬಲ್ ಎತ್ತಿಕೊಂಡು ಹೋಗ್ತಿರ್ತಾನೆ. ಆದ್ರೆ ಶಾಕಿಂಗ್ಲಿ ನಿತ್ಯಾಳನ್ನ ಅಲ್ಲಿ ಬಿಡೋದಕ್ಕೂ ಮುಂಚೆ ಇಬ್ಬರು ಸೇರಿ ಆಕೆ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾರೆ. ಇದಾದ ನಂತರ ನಿತ್ಯ ಸತ್ತು ಹೋಗಿರ್ಬೋದು ಅಂದುಕೊಂಡು ಆಕೆಯನ್ನ ಅಲ್ಲೇ ಬಿಸಾಕಿ ಹೊರಟು ಹೋಗ್ತಾರೆ. ಪೊಲೀಸರು ಅಲ್ಲಿಂದ ಹೋಗ್ತಿದ್ದ ಹಾಗೆ ರಾಜನ್ ಹಾಗೂ ಅವನ ಮಗಳು ಹೋಗಿ ನಿತ್ಯಾಳನ್ನ ಕಾಪಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕಥೆ ಈಗ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ. ಸ್ನೇಹಿತರೆ, ಈಗ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ನಿತ್ಯಾಳ ಗ್ಯಾಂಗ್ ಆ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ನನ್ನ ಯಾಕೆ ಕೊಲೆ ಮಾಡಿದ್ರು ಅಂತ. ಆದ್ರೆ ಆ ಫಾರೆಸ್ಟ್ ಆಫೀಸರ್ ನನ್ನ ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ ಮುಂದೆ ನಮ್ಗೆ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಆಕಾಶ್ ನಿತ್ಯಾಳ ಊರಿಗೆ ಹೋಗಿ ಚೆಕ್ ಮಾಡಿದ್ರೆ ಅಷ್ಟರಲ್ಲೇ ಎಲ್ಲರೂ ಆ ಊರನ್ನ ಖಾಲಿ ಮಾಡ್ಕೊಂಡು ಹೊರಟೋಗಿರ್ತಾರೆ. ಈ ಕಡೆ ನಿತ್ಯ ರಾಜನ್ನ ಮಗಳು ಹಾಗೂ ಇವರ ಗ್ಯಾಂಗ್ ಕಾಡಿನಲ್ಲಿ ತಪ್ಪಿಸಿಕೊಂಡು ಹೋಗ್ತಿರ್ತಾರಲ್ವಾ. ಆಗ ಇವರನ್ನೇ ಚೇಸ್ ಮಾಡ್ತಾ ಬರ್ತಿದ್ದ ಒಂದು ಆರ್ಮಿ ಟೀಮ್ ಇವರ ಮೇಲೆ ಫೈರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿತ್ಯಾಳ ಗ್ಯಾಂಗ್ ನಲ್ಲಿದ್ದ ಎಷ್ಟು ಜನ ಸತ್ತು ಹೋಗ್ತಾರೆ. ಕೊನೆಗೆ ನಿತ್ಯ ರಾಜನ್ನ ಮಗಳು ಮಾತ್ರನೇ ಬದುಕುಳಿತಾರೆ. ಆದರೆ ಎಸ್ಕೇಪ್ ಆಗುವ ಬರದಲ್ಲಿ ರಾಜನ್ನ ಮಗಳು ಕಾಲು ಜಾರಿ ಕೆಳಗಡೆ ಬಿದ್ದು ಆರ್ಮಿಯವರ ಕೈಗೆ ಸಿಕ್ಕಿ ಹಾಕಿಕೊಳ್ತಾಳೆ. ಈಗ ಸಿಕ್ಕಿ ಹಾಕಿಕೊಂಡಿದ್ದ ರಾಜನ್ನ ಮಗಳನ್ನ ಎಸ್ಪಿಯ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಸ್ನೇಹಿತರೆ, ಈಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಐಎಸ್ಪಿ ಅಲ್ಲಿದ್ದ ಪೊಲೀಸರ ಜೊತೆ ಸೇರಿ ರಾಜನ್ನ ಮಗಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಹಾಗೂ ಶಾಕಿಂಗ್ಲಿ ಸ್ವಲ್ಪ ಸಮಯದ ಮುಂಚೆ ನಾವು ನೋಡಿದ್ದ ಆ ಲೇಡಿ ಆಫೀಸರ್ ಅಲ್ಲೇ ಕೂತಿರ್ತಾಳೆ. ರಾಜನ್ನ ಮಗಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಆಕೆ ಏನು ಮಾಡದೆ ಸುಮ್ಮನೆ ಕೂತಿರ್ತಾಳೆ. ಅದೇ ಸಮಯಕ್ಕೆ ರಾಜನ್ನ ಮಗಳನ್ನ ಬಿಡಿಸಿಕೊಳ್ಳೋದಕ್ಕೆ ಅಂತ ನಿತ್ಯ ಹಾಗೂ ಆಕೆ ಗ್ಯಾಂಗ್ ನವರು ಎಸ್ಪಿಯ ಮನೆಯ ಮೇಲೆ ಅಟ್ಯಾಕ್ ಮಾಡ್ತಾರೆ. ಒಳಗಡೆ ಬಂದು ಆ ಎಸ್ಪಿ ಹಾಗೂ ಲೇಡಿ ಆಫೀಸರ್ಗೆ ಸರಿಯಾಗಿ ಹೊಡೆದು ಅವರಿಬ್ಬರನ್ನ ಕುರ್ಚಿಗೆ ಕಟ್ಟಿ ಹಾಕ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಅಸಲಿಗೆ ಏನ್ ನಡೆದಿತ್ತು ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಒಂದು ದಿನ ಈ ಎಸ್ಪಿ ಯಾವುದೋ ಕೆಲಸದ ಮೇಲೆ ಆ ಬುಡಕಟ್ಟು ಜನಾಂಗದ ಊರಿಗೆ ಹೋಗಿರ್ತಾನೆ. ಮೊದಲೇ ಒಬ್ಬ ವುಮೆನೈಸರ್ ಆಗಿದ್ದ ಈ ಎಸ್ಪಿ ಆ ಊರಲ್ಲಿದ್ದ ನಿತ್ಯಾಳನ್ನ ನೋಡಿ ಫಿಸಿಕಲಿ ಅಟ್ರಾಕ್ಟ್ ಆಗ್ತಾನೆ. ಹೇಗಾದ್ರೂ ಮಾಡಿ ನಿತ್ಯಾಳ ಜೊತೆ ಇಂಟಿಮೇಟ್ ಆಗ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಾನೆ. ನಿತ್ಯಾಳ ತಂದೆ ಕಣ್ಣಪ್ಪ ಆ ಬುಡಕಟ್ಟು ಜನಾಂಗಕ್ಕೆ ಒಬ್ಬ ಲೀಡರ್ ರೀತಿ ಇರ್ತಾನೆ. ಮೊದಲಿಗೆ ಆ ಕಣ್ಣಪ್ಪನಿಗೆ ಕ್ಲೋಸ್ ಆಗ್ಬೇಕು ಅಂತ ಆ ಬುಡಕಟ್ಟು ಜನಾಂಗದವರಿಗೆ ಹೆಲ್ಪ್ ಮಾಡ್ತಿರುವ ರೀತಿ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೆಲವು ದಿನಗಳ ನಂತರ PUC ಪರೀಕ್ಷೆಗಳಲ್ಲಿ ನಿತ್ಯ ತುಂಬಾನೇ ಒಳ್ಳೆ ಸ್ಕೋರ್ ಮಾಡಿದ್ದಾಳೆ ಅಂತ ಎಸ್ಪಿಗೆ ಗೊತ್ತಾಗಿರುತ್ತೆ. ಕಣ್ಣಪ್ಪ ತನ್ನ ಮಗಳನ್ನ ಕರೆದುಕೊಂಡು ಎಸ್ಪಿ ಬಳಿ ಬರ್ತಾನೆ. ಸರ್, ನನ್ನ ಮಗಳು ಕೂಡ ಕಷ್ಟಪಟ್ಟು ಓದಿ ನಿಮ್ಮ ರೀತಿ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಅಂದುಕೊಂಡಿದ್ದಾಳೆ. ನಿಮ್ಮ ರೀತಿ ಪೊಲೀಸ್ ಆಫೀಸರ್ ಆಗೋದಕ್ಕೆ ಎಕ್ಸಾಮ್ ಗಳಿಗೆ ಹೇಗೆ ಪ್ರಿಪೇರ್ ಆಗ್ಬೇಕು ಅಂತ ಸ್ವಲ್ಪ ಗೈಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಇದೇ ಚಾನ್ಸ್ ಗಾಗಿ ಕಾಯ್ತಿದ್ದ ಎಸ್ಪಿ ನಾಳೆ ಸಾಯಂಕಾಲ ನಿನ್ನ ಮಗಳನ್ನ ನನ್ನ ಮನೆಗೆ ಕರೆದುಕೊಂಡು ಬಾ, ಎಕ್ಸಾಮ್ಸ್ ಗೆ ಹೇಗೆ ಪ್ರಿಪೇರ್ ಆಗ್ಬೇಕು ಅಂತ ನಾನು ಗೈಡ್ ಮಾಡ್ತೀನಿ ಅಂತ ಹೇಳ್ತೇನೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಆ ಸಮಯದಲ್ಲಿ ISPಗೆ ಈ ಲೇಡಿ ಆಫೀಸರ್ ಅಸಿಸ್ಟೆಂಟ್ ಆಗಿರ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಆ ದಿನ ಸಾಯಂಕಾಲ ಚಿತ್ರದ ಶುರುವಿನಲ್ಲಿ ಕೊಲೆಯಾಗಿದ್ದ ಆ ಫಾರೆಸ್ಟ್ ಆಫೀಸರ್ ಎಸ್ಪಿಯ ಮನೆಗೆ ಬರ್ತಾನೆ. ಸ್ನೇಹಿತರೆ, ಇವರ ಮಾತುಗಳಿಂದ ನಮಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆ ಫಾರೆಸ್ಟ್ ಆಫೀಸರ್ ಹಾಗೂ ESP ಇಬ್ಬರು ಸೇರಿ ಕಾಡಿನಲ್ಲಿರುವ ರಕ್ತಚಂದನವನ್ನ ಬೇರೆ ದೇಶಗಳಿಗೆ ಸ್ಮಗ್ಲಿಂಗ್ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ತಿರ್ತಾರೆ. ಹೀಗೆ ಕೊಲೆಯಾಗಿರುವ ಆ ಇನ್ಸ್ಪೆಕ್ಟರ್, ಫಾರೆಸ್ಟ್ ಆಫೀಸರ್ ಹಾಗೂ ESP ಮೂವರು ಕೂತು ಡ್ರಿಂಕ್ಸ್ ಮಾಡ್ತಿರ್ತಾರೆ. ಆ ನಿತ್ಯಾಳನ್ನ ಆ ಲೇಡಿ ಆಫೀಸರ್ ಕರೆದುಕೊಂಡು ಹೋಗಿ ರೂಮ್ ನಲ್ಲಿ ವೇಟ್ ಮಾಡೋದಕ್ಕೆ ಹೇಳ್ತಾಳೆ. ಇವರ ಪ್ಲಾನ್ ಗೊತ್ತಿಲ್ಲದೆ ನಿತ್ಯ ರೂಮ್ ನಲ್ಲಿ ತನ್ನ ಎಕ್ಸಾಮ್ಸ್ ಗೆ ಹೆಲ್ಪ್ ಮಾಡ್ತಾರೆ ಅಂತ ಕಾಯ್ತಿದ್ರೆ ಒಳಗಡೆ ಹೋದ SP ಆಕೆಯ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾನೆ. SP ಹೊರಗಡೆ ಬಂದ ನಂತರ ಶಾಕಿಂಗ್ಲಿ ಅಲ್ಲೇ ಇದ್ದ ಆ ಫಾರೆಸ್ಟ್ ಆಫೀಸರ್ ಕೂಡ ಒಳಗಡೆ ಹೋಗಿ ನಿತ್ಯಾಳ ಮೇಲೆ ಅತ್ಯಾಚಾರ ಮಾಡ್ತಾನೆ. ನಂತರ SP ಅಲ್ಲೇ ಇದ್ದ ಇನ್ಸ್ಪೆಕ್ಟರ್ಗೆ ನಿತ್ಯಾಳನ್ನ ತೆಗೆದುಕೊಂಡು ಹೋಗಿ ಕಾಡಿನ ಮಧ್ಯದಲ್ಲಿ ಬಿಸಾಕಿ ಬಿಡಿ ಅಂತ ಹೇಳ್ತಾನೆ. ತಕ್ಷಣವೇ ಇನ್ಸ್ಪೆಕ್ಟರ್ ಮತ್ತೊಬ್ಬ ಕಾನ್ಸ್ಟೇಬಲ್ ನನ್ನ ಕರೆಸಿ ನಿತ್ಯಾಳನ್ನ ಎತ್ತಿಕೊಂಡು ಹೋಗ್ತಿದ್ದಾಗ ಆಕೆಯ ತಂದೆ ಕಣ್ಣಪ್ಪ ಬಂದು ಬಿಡ್ತಾನೆ. ತನ್ನ ಮಗಳ ಪರಿಸ್ಥಿತಿಯನ್ನ ನೋಡಿದ ಕಣ್ಣಪ್ಪಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ನನ್ನ ಮಗಳನ್ನ ಏನ್ ಮಾಡಿದ್ರಿ, ನಿಮ್ಮನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ ಅಂತ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ
ಎಸ್ಪಿ ತನ್ನ ಬಳಿದ ಗನ್ನಿಂದ ಕಣ್ಣಪ್ಪನಿಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಇದಾದ ನಂತರ ಏನಾಯ್ತು ಅಂತ ನಿಮ್ಗೆನೆ ಗೊತ್ತಿದೆ ಅಲ್ವಾ. ನಿತ್ಯಾಳನ್ನ ಕಾಡಿನ ಒಳಗಡೆ ತೆಗೆದುಕೊಂಡು ಹೋಗಿ ಎಸೆದು ಬಿಡಬೇಕು ಅಂತ ಹೋದಾಗ್ಲೇ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಕೂಡ ಆಕೆ ಮೇಲೆ ಅತ್ಯಾಚಾರ ಮಾಡಿರ್ತಾರೆ. ಹೀಗೆ ಕಾಡಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ನಿತ್ಯಾಳನ್ನ ರಾಜನ್ ಹಾಗೂ ಅವನ ಮಕ್ಕಳು ಕಾಪಾಡಿರ್ತಾರೆ. ನಂತರ ನಿತ್ಯ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದ ಹಾಗೂ ತನ್ನ ತಂದೆಯ ಸಾವಿಗೆ ಕಾರಣರಾಗಿದ್ದ ಎಲ್ಲರ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿರ್ತಾಳೆ. ಆ ಪ್ಲಾನ್ ಪ್ರಕಾರನೇ ರಾತ್ರಿ ಹೊತ್ತು ಮಾಸ್ಕ್ ಗಳನ್ನ ಹಾಕಿಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಒಬ್ಬೊಬ್ಬರನ್ನೇ ಸಾಯಿಸ್ತಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಕಟ್ಟಿ ಹಾಕಿರುವ ಐಎಸ್ಪಿ ಹಾಗೂ ಲೇಡಿ ಆಫೀಸರ್ ನ ಮೇಲೆ ಸಾಕಷ್ಟು ಜೇನನ್ನ ಸುರಿತಾರೆ. ನಂತರ ತಾವು ತಂದಿದ್ದ ಜೇನು ಹುಳುಗಳ ಬಾಕ್ಸ್ ಅನ್ನ ಓಪನ್ ಮಾಡಿ ಡೋರ್ ಗಳನ್ನ ಲಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಆ ಜೇನು ಹುಳುಗಳು ಎಸ್ಪಿ ಹಾಗೂ ಆ ಲೇಡಿ ಆಫೀಸರ್ ಗೆ ತುಂಬಾನೇ ಕಚ್ಚಿದ ಕಾರಣ ನೋವಲ್ಲಿ ನರಳಾಡಿ ಸತ್ತು ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ತನ್ನ ಎಸ್ಪಿ ಹಾಗೂ ಲೇಡಿ ಆಫೀಸರ್ ಕೂಡ ಸತ್ತೋದ್ರು ಅಂತ ಗೊತ್ತಾಗಿ ಆಕಾಶ್ಗೆ ತುಂಬಾನೇ ಶಾಕ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಆಕಾಶ್ಗೆ ಒಂದು ಪಾರ್ಸಲ್ ಬರುತ್ತೆ. ಅದೇನು ಅಂತ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಚಿಕ್ಕ ಬಿಲ್ಲು ಬಾಣ ಇರುತ್ತೆ. ಇದನ್ನ ಕಳ್ಸಿರೋದು ಯಾರಾಗಿರ್ಬೋದು ಅಂತ ನೋಡ್ತಿದ್ದಾಗ ಆಕಾಶ್ಗೆ ಅರ್ಥ ಆಗುತ್ತೆ ಇದನ್ನ ಕಳ್ಸಿರೋದು ನಿತ್ಯನೇ ಅಂತ. ತಕ್ಷಣವೇ ನಿತ್ಯಾಳನ್ನ ಅರೆಸ್ಟ್ ಮಾಡ್ಬೇಕು ಅಂತ ಎಲ್ಲ ಕಡೆ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಕೊನೆಗೆ ನಿತ್ಯಾಳ ಊರಿಗೆ ಬಂದಾಗ ಅಲ್ಲೇ ಇದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ಆಕಾಶ್ನನ್ನ ನೋಡಿ ಹೀಗೆ ಹೇಳ್ತಾನೆ, ಸರ್ ನೀವು ನಿತ್ಯಾಳನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀರಾ ಅಂತ ನನ್ಗೆ ಗೊತ್ತಿದೆ, ಆದ್ರೆ ಆಕೆ ಮೇಲಾದ ದೌರ್ಜನ್ಯ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅಂತ ಮೊದಲಿನಿಂದ ನಡೆದದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಸರ್ ದಯವಿಟ್ಟು ನಿತ್ಯಾಳನ್ನ ಅರೆಸ್ಟ್ ಮಾಡಿ ಆಕೆ ಜೀವನವನ್ನ ಹಾಳು ಮಾಡಬೇಡಿ. ಎಸ್ಪಿ ಹಾಗೂ ಅವರ ಟೀಮ್ ಅನ್ನ ಕೊಲೆ ಮಾಡಿದ್ದು ನಕ್ಸಲರು ಅಂತ ಹೇಳಿ ಈ ಕೇಸನ್ನ ಕ್ಲೋಸ್ ಮಾಡಿಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಈಗ ಆಕಾಶ್ಗೆ ಆ ಫಾರೆಸ್ಟ್ ಆಫೀಸರ್, ಎಸ್ಪಿ, ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಇಷ್ಟೊಂದು ಕೆಟ್ಟ ವ್ಯಕ್ತಿಗಳಾಗಿದ್ರ ಅಂತ ತುಂಬಾನೇ ಶಾಕ್ ಆಗುತ್ತೆ. ನಿತ್ಯ ಹಾಗೂ ಆಕೆ ಗ್ಯಾಂಗ್ ನವರನ್ನ ಅರೆಸ್ಟ್ ಮಾಡದೆ ಈ ಕೊಲೆಗಳನ್ನ ಮಾಡಿದ್ದು ನಕ್ಸಲರು ಅಂತ ಹೇಳಿ ಈ ಕೇಸನ್ನ ಕ್ಲೋಸ್ ಮಾಡಿಬಿಡ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ನಿತ್ಯ, ರಾಜಣ್ಣ ಮಗಳು ಹಾಗೂ ಈಕೆ ಗ್ಯಾಂಗ್ ಎಲ್ಲರೂ ಒಂದು ದೇವಸ್ಥಾನದಲ್ಲಿ ನಿಂತಿರೋದನ್ನ ನೋಡ್ತೀವಿ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.